ಬನ್ನೂರಿನ ಮಾರಮ್ಮ ದೇವಸ್ಥಾನವನ್ನ ಸರ್ಕಾರದ ಅನುದಾನದಿಂದಾಗಿ ಅಭಿವೃದ್ಧಿಪಡಿಸಲಾಗಿತ್ತು. ಆದರೆ ಈ ಒಂದು ದೇವಸ್ಥಾನದ ಸ್ಥಳದಲ್ಲಿ ವಿವಾದಿತವಾದಂತಹ ರೀತಿಯಲ್ಲಿ ಬೋರ್ಡ್ ಒಂದನ್ನು ಹಾಕಲಾಗಿತ್ತು. ಈ ಸಂದರ್ಭದಲ್ಲಿ ಇಂತಹ ಬೋರ್ಡ್ ಅನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಸಾರ್ವಜನಿಕರು ಹಾಗೆ ಭಕ್ತಾದಿಗಳು ಇವತ್ತು ಪ್ರತಿಭಟನೆಗೆ ಇಳಿದಿದ್ರು. ಕೊನೆಗೆ ತಹಸೀಲ್ದಾರ್ ದೇವಸ್ಥಾನದ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡಿ ಬೋರ್ಡ್ ಅನ್ನ ತೆಗೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವ್ರು ಬಂದು ಕೇಳಿದಾಗ ಇಲ್ಲ ನಾವೇನು ಹೇಳಿಲ್ಲ, ಇದನ್ನ ಅವರೇ ಮಾಡಿರೋದು ಅಂತ ಅವ್ರು ಹೇಳಿದ್ರು. ಸಾರ್ತಿ ಇಲ್ಲ ಇವ್ರು ಹೇಳಿದ್ಕೆ ನಾನು ಮಾಡಿದೆ ಅಂತ ಅದೇನೋ ಹುಡುಕ್ತಾ ಇದ್ರು. ಕೊನೆಗೆ ಅದೇನಾಯ್ತು ಗೊತ್ತಿಲ್ಲ. ಆಮೇಲೆ ಅವರು ಏನು ಮಾಡ್ತೀರಾ ಸರ್ ಅದಕ್ಕೆ, ಸರಿ ಇಲ್ಲ ತಗ್ಸಾಕ್ತೀನಿ ಬಿಡಿ ಅಂದ್ಬಿಟ್ಟು ತಗ್ಸ್ಬಿಟ್ಟು ಇವಾಗ ಅವ್ರು ಜೀಪಲ್ಲಿ ತಗೊಂಡು ಹೋದರು. ಈಗ ನಮ್ಗೆ ಏನಿಲ್ಲಿ ಬಂದಿರೋ ಉದ್ದೇಶ ಏನು, ಇದು ಸಾರ್ವಜನಿಕರು ಬನ್ನೂರು ಚಾಮನಹಳ್ಳಿ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲ ಎಷ್ಟು ನಾವು ಜನತೆ ಇದ್ದೀವಿ ಎಲ್ಲ ಜನಾಂಗದವ್ರಿಗೂ ಸೇರಿದಂಥ ಒಂದು ಆಸ್ತಿ. ಇದಕ್ಕೆ ನಾವು ಏನು ಸರ್ಕಾರದಿಂದನೇ ಅನುದಾನವನ್ನು ಪಡ್ಕೊಂಡು ಇದನ್ನು ಮಾಡಿರೋಂಥದ್ದು. ಶಂಕುಸ್ಥಾಪನೆ ಮಾಡಿದ್ದು 2019ರಲ್ಲಿ ಕುಮಾರಣ್ಣ CM ಆಗಿದ್ದಾಗ ಡೈರಿ ಹತ್ರ ಫಂಕ್ಷನ್ ಮಾಡಿ ಇದು ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಗಳು ನಮ್ಮ ದೇವರಾದಿ ರೋಡ್ ಅಂತೀವಿ, ಅದೊಂದು ರೋಡ್ ಐತಲ್ಲ, ಅದು ನಾಲ್ಕನಲ್ಲಿ ಕೆರೆ ಅಭಿವೃದ್ಧಿ ಎಲ್ಲನೂ ಕೂಡ ನಾವು ಇನ್ನೂ ಹಲವಾರು ಅಂದ್ಕೊಳ್ಳಿ ಅವತ್ತು ಶಂಕುಸ್ಥಾಪನೆ ಮಾಡಿದಂಥದ್ದು. ಒಬ್ಬರು CM ಬಂದು ಮಾಡಿಸಿರೋದು. ಜೊತೆಗೆ ಇಲ್ಲಿ ಗುದ್ಲಿ ಪೂಜೆ ಮಾಡಿದಾಗ ನಾವು ಟೋಟಲಿ ಕೌನ್ಸಿಲ್ ಮಾಡಿ ಅವತ್ತು ಭಾಗ್ಯ ಕೃಷ್ಣ ಅಧ್ಯಕ್ಷರು, ಉಪಾಧ್ಯಕ್ಷರು ಬಂದು ಶೋಭಾ ಸತೀಶ್ ಅವರು ನಾವು ಮೆಂಬರ್ ಆಗಿದ್ದು. ನಮ್ಮ MLA ಅವರೇ ಬಂದು ಶಂಕುಸ್ಥಾಪನೆ ಮಾಡೋದು ಎಲ್ಲ ಆಯಿತು. ಕೆಲಸ ಶುರು ಆಯಿತು. ದೇವಸ್ಥಾನದ್ದು ಕೆಲಸನೂ ಕ್ಲೋಸ್ ಆಯಿತು. ಈ ಸರ್ಕಾರ ಬಂದಂಥ ಟೈಮಲ್ಲಿ ಆ ದುಡ್ಡನ್ನ ತಡೆ ಹಿಡಿದ್ರು. ಅದರಿಂದ ಆ ಅಪ್ಪ ಕಾಂಟ್ರಾಕ್ಟ್ದಾರ ಹ್ಯಾಂಡ್ ಓವರ್ ಮಾಡಿರಲಿಲ್ಲ. ಇವಾಗ ಏನೋ ಇವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡು ಮಾಡ್ತಾಯಿದ್ರು. ಅವ್ರು ಮಾಡಲಿ, ಅದು ಸಂತೋಷ. ಯಾರು ಅದಕ್ಕೆ ದುಡ್ಡಿರ್ತಾರೆ, ಯಾರು ಅದಕ್ಕೆ ಒಂದು ಪ್ರಾಮುಖ್ಯತೆ ಇರ್ತದೆ, ಯಾರು ಸ್ಟಾರ್ಟಿಂಗಿಂದ ಅವ್ರಿಗೆ ಫಂಡ್ ಕೊಟ್ಟವ್ರೆ ಅವ್ರದ್ದು ಬೋರ್ಡ್ ಬೇಕಲ್ವಾ. ಶಂಕುಸ್ಥಾಪನೆ ಬೋರ್ಡು ಇಲ್ಲ. ಈ ಕಡೆ ಏನು ಇವಾಗ ಹಾಕೋರಲ್ಲ ಅದು ಕೂಡ ಪ್ರೋಟೋಕಾಲ್ ಇಲ್ಲ. ಬರೀ ತಂದೆ ಮಗ, ಯಾರ್ದು ಮಾದೇವಪ್ಪನ ಫಂಡ ಇದು ಅಥವಾ MP ಫಂಡ ಏನಿಲ್ಲ. ಆದರೂ ಕೂಡ ಅವರಿಬ್ಬರನ್ನ ಹಾಕೊಂಡು ಬೇಕು ಅಂತ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ತಹಸೀಲ್ದಾರ್ ಮುಖಾಂತರವಾಗಿ ಪಾರ್ಸಾರ್ಥಿ ಅನ್ನೋ ವ್ಯಕ್ತಿಗೆ ಇವರು ಕುಮ್ಮಕ್ಕು ಕೊಟ್ಕೊಂಡು ಮಾಡಿದಂಥದ್ದು. ಅದನ್ನ ಇವತ್ತು ನಾವು ಎಲ್ಲರೂ ಪ್ರತಿಭಟಿಸ್ತು. ಅದಕ್ಕೆ ಈಗ ಅವರೇ ಬಂದು ತಹಸೀಲ್ದಾರು ತಗ್ಸಿದ್ರು. ಇಷ್ಟು ವಿಚಾರ. ಮತ್ತು ಇಲ್ಲಿ ಕಾಂಪೌಂಡ್ಗೆ 50 ಲಕ್ಷ SFCಲಿ ಇದೇ ನಮ್ಮ ಶಿವಕುಮಾರ್ ಅವ್ರು ಕೊಟ್ಟಿರೋದು. ಎಲ್ಲ ಟೋಟಲಿ ನಾವು ಒಂದು ಸರ್ಕಾರದಿಂದ ಪುರಸಭೆನೂ ಸರ್ಕಾರನೇ ಗೌರ್ಮೆಂಟ್ ಸರ್ಕಾರನೇ ಆ ಟೈಮಲ್ಲಿ ಯಾರಿದ್ರು ಅವ್ರನ್ನ ಅವ್ರದ್ದೊಂದು ನೇಮ್ನ ಹಾಕೋಂಥದ್ದು ಒಂದು ವಾಡಿಕೆ. ಇನ್ವೈಟು ಮಾಡಿಲ್ಲ, ಏನೂ ಇಲ್ಲ. ಆಯಿತು ಇರಲಿ ಅಂತ ನಾವು ಸುಮ್ಮನೆ ಇದ್ದು. ಹಂಗಾಗಿ ಇವತ್ತು ಬರಬೇಕಾಗಿದ್ದು ಬಂತು, ಕ್ಲಿಯರ್ ಆಯಿತು. ಅದು ನೋಡಿ ನೀವು ಯಾವ ರೀತಿ ನ್ಯೂಸ್ ಮಾಡ್ಕೊಂಡು ಎಲ್ಲರೂ ಬಂದು